ಗೊತ್ತಾಗಬೇಕಾಗಿರೋಳು ನೀನು. ಇನ್ ಕೆಲವೇ ದಿನಗಳಲ್ಲಿ ನಿಮ್ ಮನೆಯವ್ರಿಗೆಲ್ಲ ನಿನ್ ಬಗ್ಗೆ ಗೊತ್ತಾಗುತ್ತೆ. ನೀನ್ ಯಾರು, ನೀನ್ ಮಾಡ್ತಿರೋದೇನು, ನಿನ್ ಉದ್ದೇಶ ಏನು, ನಿನ್ ಹಿನ್ನೆಲೆ ಏನು ಎಲ್ಲಾನು ಬಯಲು ಮಾಡ್ತೀನಿ. The subscriber is currently switched off. ಯಾರು ನೀವು? ನಿಮ್ಗೇನ್ ಬೇಕು? ದುಡ್ಡುಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ? ಕೇಳಿ, ನಿಮ್ಗೆಷ್ಟು ದುಡ್ಡು ಬೇಕೋ ಕೇಳಿ. ಆದ್ರೆ ನೀವ್ಯಾರು ಅನ್ನೋದು ನನಗೀಗ್ಲೇ ಗೊತ್ತಾಗ್ಬೇಕು. ಇಲ್ಲ, ಇದನ್ನ ಹೀಗೆ ಬಿಟ್ರೆ ನನಗೆ ಅಪಾಯ. ಇನ್ನು ನಾನು ಸುಮ್ಮನಿರಲ್ಲ. ಹಲೋ, ನಾನು ಚಾರ್ವರಿ. ಈಗ ನೀವು ಪಾಪ ಸುಮ್ಮನೆ ಅವನ್ನ ಬೈಬೇಡ ಕಣ. ಅವನಿಗೇನೋ ತಪ್ಪಿಲ್ಲ. ಯಾರಿಗೆ ಆದರೂ ಆ ಕ್ಷಣಕ್ಕೆ ಗಾಬರಿ ಆಗುತ್ತೆ, ಹೆದರಿಕೆ ಆಗುತ್ತೆ, ಭಯ ಆಗುತ್ತೆ. ಇನ್ನು ಪೊಲೀಸು, ಕೋರ್ಟು, ಕಚೇರಿ ಅಂತ ಹೆದರ್ಕೊಂಡು ಓಡ್ ಹೋಗಿರ್ತಾನೆ ಪಾಪ. ಹಾಂ ಸರ್, ನನಗೆ ಅದೇ ಭಯ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ಹೆಂಗೋ ಜೀವನ ಮಾಡ್ತಾ ಇದ್ದೀನಿ. ಕೋರ್ಟು ಕಚೇರಿ ಅಂದರೆ ನನ್ನ ಜೀವನನೇ ಹಾಳಾಗುತ್ತೆ ಸರ್. ಹಾಗೇನು ಆಗೋಲ್ಲಪ್ಪ. ಕೋರ್ಟು ಕಚೇರಿ ಇರೋದೇ ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸೋದಕ್ಕೆ ಹೊರತು ನೀನು ಹಾಗೆ ಏನೂ ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಕೊಡೋದಕ್ಕಲ್ಲ. ಮತ್ತೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಸಾಕ್ಷಿ ಹೇಳೋಕ್ಕೆ. ನಿನಗೆ ಗೊತ್ತಿರೋದನ್ನ, ನೀ ಏನೇನು ನೋಡಿದೆ ಅನ್ನೋದನ್ನ ಧೈರ್ಯವಾಗಿ ಹೇಳು. ನೀನು ಸತ್ಯ ಹೇಳೋದ್ರಿಂದ ಒಂದು ಇಡೀ ಕುಟುಂಬ ಉಳಿಯತ್ತೆ. ನೀನು ಸತ್ಯ ಹೇಳೋದ್ರಿಂದ ನಿನಗೂ ತೊಂದರೆ ಆಗತ್ತೆ ಅಂತ ನೀನೇನು ಯೋಚನೆ ಮಾಡಬೇಡ. ನಿನ್ನ ಹಿಂದೆ ನಾವಿರ್ತೀವಿ. ನೀನು ಹೇಳೋ ಒಂದು ಸತ್ಯದಿಂದ ನಿರಪರಾಧಿಗಳಿಗೆ ಮುಕ್ತಿ ಸಿಗತ್ತೆ, ನಿನಗೆ ಪುಣ್ಯ ಸಿಗತ್ತೆ. ತಾತ, ಯಾರ್ಯವರು? ಆಫೀಸಲ್ಲಿ ಕೆಲಸ ಮಾಡೋನಮ್ಮ. ಅಂಕಲ್, ನಿಜ ಹೇಳಿ, ಇವ್ರು ನಿಜವಾಗ್ಲೂ ನಿಮ್ಮ ನೆಂಟ್ರಾ? ಅಥವಾ ತಾತ ಸಮರ್ಥ ಆಫೀಸಲ್ಲಿ ಕೆಲಸ ಮಾಡೋರಾ? ನೀವಿಬ್ರು ಹೇಳ್ತಿರೋದ್ರಲ್ಲಿ ಯಾವ್ದು ನಿಜ? ಎರಡು ನಿಜನೇನಮ್ಮ. ಇವನು ನಮ್ಮ ನೆಂಟು ಹುಡುಗನೇ. ಪಾಪ ತುಂಬಾ ಕಷ್ಟದಲ್ಲಿದ್ದ. ಅದಕ್ಕೆ ಸಮರ್ಥನ ಆಫೀಸಲ್ಲಿ ಒಂದು ಕೆಲಸ ಕೊಡ್ಸೋಣ ಅಂತ ಕರ್ಕೊಂಬಂದೆ. ಸಮರ್ಥನು ಕೆಲಸ ಕೊಡ್ಸೋದಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಹೌದು ಹೌದು, ಅದಕ್ಕೆ ನಾನು ಹಾಗೆ ಹೇಳಿದ್ದು. ಓ ಹಾಗ. ಏನ್ ನಿಮ್ಮ ಹೆಸರು? ಯಾವ ಊರು ನಿಮ್ದು? ಇವ್ರು ಯಾಕೆ ಮಾತಾಡ್ತಿಲ್ಲ ತಾತ? ಇವ್ರಿಗೆ ಮಾತು ಬರಲ್ವಾ? ಕರೆಕ್ಟಾಗಿ ಹೇಳ್ದೆಮ್ಮ. ಅಲ್ಲ, ಮಾತು ಬರ್ದೇ ಇರೋ ಪಾಪ ಏನು ಅಂತ ಮಾತಾಡ್ತಾನೆ. ಅಯ್ಯೋ, ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನೀವಿಲ್ಲ ಆರಾಮಾಗಿರ್ಬೋದು. ನಿಮ್ಗೆ ಒಳ್ಳೆ ಕೆಲಸನೂ ಸಿಗುತ್ತೆ, ಜೀವನನೂ ಚೆನ್ನಾಗಿರತ್ತೆ. ಆಯ್ತಾ? ಪಾಪ ಏನಾದರೂ ತಿಂದ್ರೋ ಇಲ್ಲೋ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಅಭಿ, ಇಲ್ಲೋಡು, ಈ ಪ್ರಾಜೆಕ್ಟ್ ಇಂದ ಲಾಸ್ ಅಂತ ತೋರಿಸ್ತಿದೆ. ಆದ್ರೆ ನೀನ್ ಈ ಪ್ರಾಜೆಕ್ಟ್ ಆದಾಗ ಲಾಭ ಆಯ್ತು ಅಂತ ಮನೆಗೆ ಸ್ವೀಟ್ಸ್ ತಂದಿದ್ದೆ ಅಲ್ವಾ? ಹೌದು ದೀಪಿಕಾ, ಈ ಪ್ರಾಜೆಕ್ಟ್ ಇಂದ ನಮಗೆ ಲಾಭ ಆಗಿದೆ. ಆದ್ರೆ ಅಕೌಂಟ್ಸ್ ಅಲ್ಲಿ ಲಾಸ್ ಅಂತ ತೋರಿಸ್ತಿದೆ. ದುಡ್ಡು ಮಾತ್ರ ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ. ಬೇರೆ ಅಕೌಂಟಾ? ಅದು ಯಾವ ಅಕೌಂಟು ಅಂತ ನೋಡು ಅಭಿ. ನೋಡ್ತೀನಮ್ಮ. ಅಮ್ಮ, ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು ಚಿಕ್ಕಮ್ಮನ ಅಕೌಂಟಿಗೆ.
ನಮ್ಗೆ ಸಾಕ್ಷಿ ಸಿಕ್ಬಿಡ್ತು, ನಾವು ಗೆದ್ಬಿಟ್ವಿ. ನಡಿ ಹೊರಡೋಣ, ಆಲ್ರೆಡಿ ಲೇಟ್ ಆಗಿದೆ. ಅಂದಾಗೆ ರೌಡಿ ತಂದೇನಾದ್ರು ಬಾಯ್ಬಿಟ್ನಾ? ಇಲ್ಲ ಅಣ್ಣ, ಇನ್ನೇನು ಬಾಯ್ಬಿಟ್ಟಿಲ್ಲ. ಸರಿ, ನಾವೀಗಲೇ ವೈಟ್ ಫೀಲ್ಡ್ಗೆ ಹೋಗ್ಬೇಕು ಮೀಟಿಂಗ್ಗೆ. ಸಮರ್ಥ್ ಏನು ಯೋಚನೆ ಮಾಡ್ತಿದ್ಯಾ? ನಡಿ ಹೊರಡೋಣ. ಅಲ್ಲ ಅಣ್ಣ, ಮೀಟಿಂಗ್ನ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಅರೇಂಜ್ ಮಾಡ್ಕೋಬೋದಿತ್ತಲ್ವಾ? ಇದೇನು ಸಮರ್ಥ್ ಹೀಗೆ ಕೇಳ್ತಿದ್ಯಾ? ಬೋರ್ಡ್ ಮೀಟಿಂಗ್ ಯಾವಾಗಲೂ ವೈಟ್ ಫೀಲ್ಡಲ್ಲಿ ಇರುತ್ತಾನೆ. ಅಲ್ಲ, ಮನೆಗೆ ಹತ್ರವಾಗಿ ಇದ್ದಿದ್ರೆ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಹೋಗಿ ಬರ್ಬೋದಿತ್ತು. ಕಂಪ್ನಿ ಕೆಲಸ ಇದ್ದಾಗ ಏನು ಎಮರ್ಜೆನ್ಸಿ ಸಮರ್ಥ್? ನಿನ್ಗೇನಾದ್ರೂ ಕೆಲಸ ಆಯ್ತಾ? ಚೇಚೆ, ಸುಮ್ಮನೆ ಮಾತು ಕೇಳಿದೆ ಅಷ್ಟೇ. ಏನಾಯ್ತು ಸಮರ್ಥ್? ಗೊತ್ತಿಲ್ಲ ಅಣ್ಣ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆಗ್ತಿಲ್ವಾ? ಮೊನ್ನೆ ತಾನೇ ಸರ್ವಿಸ್ ಆಯ್ತಲ್ವಾ? ಅದೇ ಅಣ್ಣ, ನನಗೂ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಅಂತ ನೋಡ್ತೀನಿ.